ಈ ಮನೇಲಂತೂ ನನಗಂತೂ ಯಾರು ಬೆಲೆನೇ ಕೊಡ್ತಿಲ್ಲ ಅತ್ಲಾಗಿ. ಮೊದ್ಲೆಲ್ಲ ನಾನು ಎಷ್ಟು ಗೌರವ ಕೊಡೋರು, ಎಷ್ಟು ಬೆಲೆ ಕೊಡೋರು ಎಲ್ಲ. ನಾನು ಮಾತಾಡಿದ್ದು, ನಾನು ಏನು ಮಾತಾಡ್ತೀನೋ ಅದಕ್ಕೇನೆ ಬೆಲೆ ಇತ್ತು ಈ ಮನೇಲಿ. ಈಗಂತೂ ಎಲ್ಲಾರು ಅವ್ರವ್ರಿಗೆ ಇಷ್ಟ ಹೆಂಗ್ ಬರುತ್ತೋ ಹಂಗಿರ್ತಾರೆ. ಹೇಳಿದ್ದು ಮಾತು ಕೇಳಲ್ಲ, ಏನಿಲ್ಲ. ಈ ಮನೆಗೆ ನಾನು ಸಾವುಕಾರ್ತಿ ಅನ್ನೋದೇ ಮರ್ತು ಬಿಟ್ಟಿದ್ದಾರೆ ಏನೋ ಏನಪ್ಪ. ನನ್ನ ಮಗ ಅಂತೂ ಬಿಡ್ರಿ, ನನಗೆ ಬೆಲೆನೇ ಕೊಡಲ್ಲ, ನನ್ನ ಮಾತಿಗೆ ಒಂದು ಗೌರವ ಕೊಡಲ್ಲ. ಮೊದ್ಲಂತೂ ನಾನು ತಿಂಡಿ ತಿಂದೆ ನಮ್ಮ, ಊಟ ಮಾಡಿದೆ ನಮ್ಮ, ಏನ್ ಮಾಡ್ತಿದ್ಯಮ್ಮ ಪ್ರತಿ ಒಂದಕ್ಕೂ ನನಗೆ ಕೇಳೋನು. ಎಲ್ಲಾರ ಹೋಗ್ಬೇಕಾದ್ರು ಅಮ್ಮ ಇಂತ ಹೋಗ್ ಬರ್ತೀನಿ ಕಣಮ್ಮ, ನೀನ್ ಹೇಳಮ್ಮ ಅಂತ ಹೇಳ್ಬಿಟ್ಟೆ ನಾನು ಹೂ ಅಂದ್ರೆ ಮಾತ್ರ ಹೋಗೋನು. ಇವಾಗ ನನಗೆ ಲೆಕ್ಕಕ್ಕೇನೆ ಇಟ್ಕೊಂತಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಅವಳ ಹೆಂಡತಿ ಅಂತನೂ ಎಷ್ಟು ದುರಂಕಾರ, ಎಷ್ಟು ಜಂಬ ಬಂದ್ಬಿಟ್ಟಿದೆ ಅಂದ್ರೆ ಅವಳ ಹೆಂಡತಿಗೆ. ಮೊನ್ನೆ ನಮ್ ರಂಗಪ್ಪಂತಾವ ಮಟನ್ ಸಾಂಬಾರ್ ತಗೊಂಬಂದಾಗ ಇಸ್ಕೊಬೇಡ ಕಣೆ, ವಾಪಸ್ ಕಳಿಸ್ಬಿಡಿ ಅಂತ ಹೇಳಿದ್ರೆ ನಿಮ್ಗೆ ಯಾಕತ್ತೆ? ನನ್ನ ಇಷ್ಟ ಅದು. ಅಲ್ಲ, ನೀವ್ ಹೇಳಿದಾಗ ಮಾತು ಕೇಳಕ್ ಆಗಲ್ಲ. ಬಂದಿರೋರ್ಗೆ ಗೌರವ ಕೊಡ್ಬೇಕು, ಬೆಲೆ ಕೊಡ್ಬೇಕು. ನೀವ್ ಕೆಟ್ಟವ್ರಾಗ್ತೀರಂತ ನಾನಾ ಕೆಟ್ಟವಳಾಗ್ಲಿ? ಹಂಗೆ ಹಿಂಗೆ ಮೇಲು ಕೆಳಗೆ ಎಲ್ಲ ಮಾತಾಡ್ಬಿಟ್ಲಲ್ಲ, ನನಗೆ ಎಂತ ಅವಮಾನ ಆಯ್ತು ಅಂತೀರಾ? ಯಾಕಂದ್ರೆ ನಮ್ಮ ಅಣ್ಣ ತಮ್ಮದು ಎಲ್ಲಾರು ನನ್ನಿಂದ ದೂರ ಆಗ್ಬಿಟ್ಟಿದಾರಲ್ಲ, ಅದಕ್ಕೆ ಅದಕ್ಕೆ ಎಲ್ಲಾರು ಸದಾ ಮಾಡ್ಕೊಂಡಿದ್ದಾರೆ. ಎಲ್ಲಾರು ನಮ್ಮ ಅಣ್ಣ ತಮ್ಮದು ಏನು ದಡ್ರೇನಲ್ಲ, ಅವರು ಬಹಳ ಬುದ್ಧಂತರಿದ್ದಾರೆ. ಹಿಂಗೆ ಬಿಟ್ರೆ ಆಗಲ್ಲ. ನನ್ಗಂತೂ ಬಲು ಬೇಜಾರಾಗಿ ಹೋಗ್ಬಿಟ್ಟೈತಿ ಇವ್ರ ಮೇಲಂತೂ. ನಾನ್ ಸುಮ್ನೆ ಅತ್ಲಾಗಿ ನನ್ನ ತಮ್ಮನ ಜೊತೆ ಚೆನ್ನಾಗಿದ್ದು ನನ್ನ ತಮ್ಮನ ಮನೆಗಾದ್ರೂ ಹೋಗ್ಬಿಡ್ತೀನಿ. ಇವ್ರಂತೂ ನನಗೆ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಹೋಗ್ತಾರೆ ಅಣ್ಣ ತಮ್ಮದ್ರ ಮನೇಲಿ ಚೆನ್ನಾಗಿ ತಿನ್ಕೊಂಡು ಖುಷಿ ಖುಷಿಯಾಗಿದ್ದು ವಾಪಸ್ ಆರಾಮಾಗಿ ಬಂದ್ಬಿಡ್ತಾರೆ. ನನಗೆ ಊಟ ಮಾಡ್ದ, ತಿಂಡಿ ತಿಂದ ಅಂತ ಕೇಳೋರ್ ಗತಿ ಇಲ್ದಂಗೆ ಆಗ್ಬಿಟ್ಟಿದ್ದಾರೆ ಇಲ್ಲಿ. ಎಂತ ಪರಿಸ್ಥಿತಿ ಬಂದ್ಬಿಡ್ತು ನನಗೆ, ಎಂತ ಪರಿಸ್ಥಿತಿ ಬಂತು ನೋಡು. ಅಲ್ಲ, ಎಷ್ಟೊತ್ತಾಯ್ತು, ಎಷ್ಟೊತ್ತಾಗೈತಿ ಇವತ್ತು? ಅಲ್ಲ, 10 ಕಾಲ ಆಯ್ತಾ ಬಂತು. 8:45 9 ಗಂಟೆ ಅಷ್ಟೊತ್ತಿಗೆ ತಿಂಡಿ ಮಾಡ್ಬೇಕು. ನನಗೆ ಸುಸ್ತಾಗ್ಬಿಡುತ್ತೆ, ತಿಂಡಿ ತಿನ್ಬೇಕು ನಾನು ಬೇಗ ಅಂತ ಹೇಳಿದೀನಿ. 10 ಕಾಲು ಆದ್ರೂ ಇಷ್ಟೊತ್ತಾದ್ರೂ ಒಂದ್ ತಿಂಡಿ ತಗೊಂಬಂದಿಲ್ಲ, ನನಗೆ ಕುಡಿಯಕ್ ನೀರ್ ಕೊಟ್ಟಿಲ್ಲ, ಏನು ಇಲ್ಲ. ಅವಳ ಹೆಂಡತಿಗೆ ಹೇಳ್ಬೇಕು ತಾನೆ ಅವನು. ಬುದ್ಧಿ ಬೇಡವಾ ಅವನಿಗೆ? ಅಮ್ಮ ಬೇಗನೆ ತಿಂಡಿ ತಿನ್ನೋದು, ಬೇಗ ತಿಂಡಿ ಮಾಡ್ಕೊಡು ಕೊಡು ಅಂತ ಹೇಳ ಜ್ಞಾನ ಬೇಡವಾ ಅವನಿಗೆ? ಬರ್ಲಿ ಒಂದಿಟ್ಟು. ಏ ದಿಲೀಪ, ದಿಲೀಪ, ಏ ದಿಲೀಪ, ಏನ ಮಾಡ್ತಿದ್ಯಾ? ಬರ ಇಲ್ಲಿ. ಅಮ್ಮ, ಯಾಕಮ್ಮ ಕರೆದೇನಮ್ಮ? ಯಾಕಮ್ಮ, ಯಾಕೇನಾಯ್ತು? ಏನಾಯ್ತು ಅಂತ ಕೇಳ್ತೀಯಲ್ಲೋ? ಕರೆದೇನಮ್ಮ ಅಂತ ಕೇಳ್ತಿದ್ಯಾ ಪದೇ ಪದೇ? ಯಾಕ ಕೂಕೊಂಡಿದ್ದು ಕೇಳಿಸಿಲ್ವೇನೋ ನಿನಗೆ? ಅಲ್ಲ ಕಣ, ಎಷ್ಟಂತ ಕರೆಯೋದು ನಿನ್ಗೂ ನಿನ್ನ ಹೆಂಡತಿಗೆ? ಟೈಮ್ ಎಷ್ಟ ಇವಾಗ? ಟೈಮ್ ಎಷ್ಟಾಗೈತು ನೋಡ್ದೇನ? ಟೈಮ್ ಎಷ್ಟಾಗೈತಂತ? 10:30 ಆಗ್ತಾ ಬರ್ತೈತೆ. ನಿನ್ ಹೆಂಡತಿ ತಿಂಡಿ ಮಾಡ್ಕೊಟ್ಟಿದ್ದಾಳೆ ಇಷ್ಟೊತ್ತಾದ್ರೂ ಜ್ಞಾನ ಬೇಡವನ್ನ ನಿನ್ಗೆ? ಅಮ್ಮ ಹೊಟ್ಟೆ ಹಸ್ಕೊಂಡಿರ್ತಾರೆ, ಬೇಗ ತಿಂಡಿ ಮಾಡ್ಕೊಡ್ಬೇಕು ಅಂತ ಹೇಳ್ಬೇಕನ್ನ ಜ್ಞಾನ ಇಲ್ವಾ ನಿನ್ ಹೆಂಡತಿಗೆ? ಏನ್ ಅನ್ಕೊಂಡಿದ್ಯಾ ನೀನ್ ನನಗೆ? ಏನ್ ಅನ್ಕೊಂಡಿದೀರಾ ನೀವು? ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಾಡೋದ್ ಕಲ್ಸ್ಬಿಟ್ಟಿದೀರಾ? ಇಷ್ಟ ಬಂದಂಗೆ? ಓಹೋ, ಯಾಕೆ ಅತಿ ಆಗ್ತಾ ಬರ್ತೈತಿ ನಿಮ್ಮಿಬ್ರದೂನು? ಇದ್ರೆ ಇರ್ರಿ ನಮ್ಮ ಮನೇಲಿ, ಇಲ್ಲ ಅಂದ್ರೆ ಹೋಗ್ಬಿಡಿ ನೀವು ಮನೆ ಬಿಟ್ಬಿಟ್ಟು. ನಮ್ಗೆ ಚೆನ್ನಾಗಿರೋದು ಹೆಂಗಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅಮ್ಮ ಅಮ್ಮ, ಹಂಗೆ ಕೋಪ ಮಾಡ್ಕೋಬೇಡ, ಸುಮ್ನಿರಮ್ಮ. ಪಾಪ ಅವಳಿಗೂ ಶಶಿಗೂ ಹುಷಾರಿಲ್ಲ ಕಣಮ್ಮ. ತಲೆನೋವೇನೋ ಬಂದ್ಬಿಟ್ಟು ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಕಣಮ್ಮ. ಪಾಪ ನಾನೇನೆ ತಲೆನೋವು ಮಾತ್ರೆ ಕೊಟ್ಬಿಟ್ಟು ನುಂಗ್ಸಿ ಸಮಾಧಾನ ಮಾಡಿಸಿ ಒಂದ್ಗಳಿಗೆ ಮಲಗಿಸಿದೀನಿ ಕಣಮ್ಮ. ಪಾಪ ಅವಳಿಗೂ ಹುಷಾರಿಲ್ದಲೆ ಇವತ್ತು ಬೆಳಿಗ್ಗೆ ಒಂದು ಸ್ವಲ್ಪ ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ವಲ್ಲ, ಬೆಳಗಿನ ಜಾವ ಒಂದು 4-5 ಗಂಟೆಗೆ ನಿದ್ದೆ ಬಂದೈತಮ್ಮ ಪಾಪ ಅವಳಿಗೆ. ಕೊರಗಾಡಿ ರಾತ್ರಿ ಎಲ್ಲ ನಿದ್ದೆ ಮಾಡಿದ್ದಾಳೆ ಗೊತ್ತಾ? ಅದಕ್ಕೋಸ್ಕರನೇನು ಒಂದು ಸ್ವಲ್ಪ ಬೆಳಿಗ್ಗೆ ಒಂದು ಸ್ವಲ್ಪ ತಡವಾಗಿದ್ದಾಳೆ. ಹಂಗಾಗಿ ತಿಂಡಿ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗೈತೆ ಕಣಮ್ಮ. ನಾನು ಹೇಳಿದ್ದೀನಿ ತಿಂಡಿ ಮಾಡ್ತಿದ್ದಾಳೆ, ನಾವು ತಿಂಡಿ ತಿನ್ಕೊಂಡು ಆಮೇಕಿಂದ ಆಸ್ಪತ್ರೆಗೆ ಹೋಗ್ತೀವಿ ಕಣಮ್ಮ ತೋರಿಸ್ಕೊಂಬರೋದಕ್ಕೆ. ತಡಿಯಮ್ಮ, ಆಯ್ತು, ಇನ್ನೇನು ತಗೊಂಬರ್ತೀನಿ ತಡ್ರಿ. ಅವಳೇ ತಗೊಂಬರ್ತಾಳೆ, ಇನ್ನೇನು ಹಾಗೆ ಹೋಯ್ತು. ಇಲ್ಲಾಂದ್ರೆ ನಾನೇ ತಗೊಂಬರ್ತೀನಿ ತಡೀರಿ. ಆಯ್ತೇನು? ನೀನ್ ಯಾಕೆ ತಗೊಂಬಂದ್ ಕೊಡ್ತೀಯಾ? ನೀನ್ ಯಾಕೆ ತಗೊಂಬಂದ್ ಕೊಡ್ತೀಯಾ? ಯಾಕೆ ನೀನ್ ನೆನಪಿ ಇಲ್ವಾ? ಯಾಕೆ ನನಗೆ ತಗೊಂಬಂದ್ ಕೊಡಂಗಿಲ್ವಾ? ಕೆಲಸನೂ ಮಾಡ್ಸಂಗಿಲ್ಲ ಅನ್ಸುತ್ತೆ ನಿನ್ ನೆನಪಿ ಕೇಳಿ. ಇಷ್ಟ ಹೇಳ್ಬಿಟ್ರೆ ನಾನು ಕೆಟ್ಟವಳು ಅನ್ಸುತ್ತೆ ಅಲ್ವಾ? ಬೇಡ ಬಿಡ್ರಪ್ಪ, ನೀವೇನ್ ಮಾಡ್ಬೇಡ್ರಿ, ನಮಗ್ ಗೊತ್ತೈತೆ, ನಾವೇ ಮಾಡ್ಕೊಂಡ್ ತಿಂತೀವಿ. ಏನ್ ಮೊದಲೆಲ್ಲ ನೀನ್ ಹೆಂಡತಿನೇ ಏನಿರಲ್ಲ, ಸರಿನಾ? ನಾನೇನು ಯಾರಿಗೂ ಏನು ಮಾಡ್ರಿ, ತಿಂಡಿ ಮಾಡ್ಕೊಡ್ರಿ, ಕೆಲಸ ಮಾಡ್ಕೊಡ್ರಿ ಅಂತ ಏನ್ ಕೇಳ್ಕೊಂಡೇನು ಹೋಗಿಲ್ಲ, ಸರಿನಾ? ನಮಗ್ ಗೊತ್ತೈತೆ ಮಾಡ್ಕೊಳೋದು. ಇಷ್ಟ ದಿವಸ ನೀನು ನೀನ್ ಹೆಂಡತಿನೇ ಇರಿಲ್ಲ, ಇದ್ರೆ ಇರ್ರಿ, ಇಲ್ಲಾಂದ್ರೆ ನಿಮ್ ಪಾಡಿ ನೀವು ಹೋಗ್ಬಿಡ್ರಿ ಮನೆ ಬಿಟ್ಟು. ಯಾಕಮ್ಮ ಪದೇ ಪದೇ ಏನ್ ಬೇಕು ಅದೇ ಮಾತಾಡ್ತಿದ್ಯಾ? ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಏನಂತದ್ ಮಾಡುದು ಅಂತ ಹಿಂಗ ಆಡ್ತಿದ್ಯಮ್ಮ? ಅಲ್ಲ ಕಣಮ್ಮ, ಹುಷಾರಿಲ್ಲ ಅವಳಿಗೆ, ತಿಂಡಿ ಮಾಡ್ಕೊಡ್ತೀವಿ ತಡಿಯಮ್ಮ, ಆಗ್ತೈತೆ. ಒಂದು ಅರ್ಧ ಗಂಟೆ ತಡ ಆಯ್ತು ಅಮ್ಮ, ಅರ್ಥ ಮಾಡ್ಕೊಳಮ್ಮ. ಯಾಕಮ್ಮ ಹಿಂಗ ಆಡ್ತಿದ್ಯಾ? ಯಾಕಮ್ಮ ಒಂದೇ ಉಸಿರಿ ಕೋಪ ಮಾಡ್ಕೊಳ್ತೀಯ? ಅಮ್ಮವ್, ನೀನು ಒಂದ್ ಸ್ವಲ್ಪ ಅವಳ ಪರಿಸ್ಥಿತಿ ಏನಂತ ನಿನಗೂ ಗೊತ್ತಿತ್ತು, ನೀನು ಯಾಕಮ್ಮ ಹಿಂಗ್ ರೇಗಾಡ್ತಿದ್ಯಾ, ಕೋಪ ಮಾಡ್ಕೊಳ್ತಿದ್ಯಾ? ಅರ್ಥ ಮಾಡ್ಕೊಳಮ್ಮ ಒಂದ್ರಿಟ್ಟು. ಇಲ್ಲ ಕಣಪ್ಪ, ನಾನು ಅರ್ಥ ಮಾಡ್ಕೊಳಲ್ಲ. ಎಲ್ಲ ನೀನೇ ಕಣಪ್ಪ ಅರ್ಥ ಮಾಡ್ಕೊಳೋದು, ಎಲ್ಲ ನೀವೇ ಅರ್ಥ ಮಾಡ್ಕೊಳೋದು. ನಾನು ಯಾರಿಗೂ ಅರ್ಥ ಮಾಡ್ಕೊಳಲ್ಲ, ನಾನು ಕೆಟ್ಟವಳು, ನನಗೆ ಇಷ್ಟ ಬಂದಂಗೆ ಇರ್ತೀನಿ ನಾನು. ನಿಮ್ಗೆ ಯಾರಿಗೂ ನಾನು ಬೆಲೆ ಕೊಡಲ್ಲ, ಗೌರವ ಕೊಡಲ್ಲ. ನನ್ಗೆ ಯಾರು ಕೊಟ್ಟರೆ ತಾನೆ ನಾನು ಕೊಡೋದು. ನನ್ನ ಮಾತು ಅತ್ತೆಗೆ ಏನ್ ಗೌರವ
ಏನ್ ಬೆಲೆ ಕೊಡ್ಬೇಕು ಅದನ್ನ ಕೊಟ್ಟು ಮಾತಾಡ್ಸಿದ್ರೆ ನೀನ್ ಹೆಂಡತಿಗೆ ನಾವು ಕಷ್ಟ ಸುಖ ಅರ್ಥ ಮಾಡ್ಕೊಳ್ತೀವಿ. ನಾನೇನು ಮೊದ್ಲೆಲ್ಲ ಅರ್ಥ ಮಾಡ್ಕೊಳಲ್ಲ ಅಂತ ಏನಿಲ್ಲ, ಮೊದ್ಲೇ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ, ಸರಿನಾ? ನನಗೂ ಗೊತ್ತೈತೆ, ನಾನು ಈ ಊರಿಗೇನೆ ಸಾವುಕಾರ ಹೆಂಡತಿ, ನಾನು ಸಾವುಕಾತಿ, ನನಗೂ ಗೊತ್ತೈತೆ ಯಾವ ರೀತಿ ಇರಬೇಕು ಸಾವುಕಾರರು, ಯಾವ ರೀತಿ ನಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತೈತೆ. ನೀನೇನು ಹೇಳ್ಕೊಡ್ಬೇಕಾಗಿಲ್ಲ. ನಿನ್ನ ಮೊನ್ನೆ ದೊಡ್ಡವನಾಗ್ಬಿಟ್ಟು ನನಗೆ ನೀನ್ ಹೇಳ್ದಂಗೆಲ್ಲ ಮಾತು ಕೇಳ್ಕೊಂಡು ನಾನು ಇರಕ್ಕಾಗಲ್ಲ, ಸರಿನಾ? ನೀನ್ ಹೆಂಡತಿಗೆ ಅವತ್ತು ನಿಮ್ ಚಿಕ್ಕಪ್ಪ ಬಂದಾಗ ನಾನು ಹೇಳ್ದಂಗ ಮಾತು ಕೇಳ ಅಂತ ಹೇಳಿದೆ, ನನ್ಗೆ ತಿರುಗಿಸಿ ಹೆಂಗ್ ಮಾತಾಡೋದು ಗೊತ್ತಾ? ಅಂತವ್ರ ಕಷ್ಟ ಸುಖ ನಾನೇ ಅರ್ಥ ಮಾಡ್ಕೊಳ್ಳಿ, ನನ್ಗೂ ಬೆಲೆ ಗೌರವ ಕೊಟ್ರೆ ನಾನು ಕೊಡ್ತೀನಿ. ಅತ್ತೆ ಅತ್ತೆ ತಗೊಳ್ಳಿ, ತಿಂಡಿ ಆಯ್ತು, ತಗೊಳ್ಳಿ ಅತ್ತೆ, ಊಟ ಮಾಡಿ. ಮುಖ ತೊಳ್ಕೊಂಡ್ ಬಂದ್ರ ನೀವು? ಅಯ್ಯೋ, ನಾನು 8 ಗಂಟೆಗೆ ಮುಖ ತೊಳ್ಕೊಂಡ್ ಬಂದ್ಬಿಟ್ಟು ತಿಂಡಿ ಇವಾಗ ಆಗುತ್ತೆ ಅವಾಗ ಆಗುತ್ತೆ ಅಂತ ಕಾದು 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 ನನ್ಗೂ ಸಾಕಾಗೋಯ್ತು. ಇನ್ನೇನು ತಿಂಡಿ ಇನ್ನೇನು ಮಾಡಿರಲ್ಲ ಅಂತಿದ್ರೆ ಇನ್ನೇನು ಇನ್ನೊಂದು 10 ನಿಮಿಷ ನೋಡಿ ಅತ್ಲಾಗಿ ಇನ್ನೇನು ಹೋಟ್ಲಿಗೆ ಏನಾರ ಹೋಗ್ಬಿಟ್ಟು ಕಟ್ಟಿಸ್ಕೊಂಡು ತಿನ್ ಬರೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ನೀನೇ ತಗೊಂಬಂದೆ. ತಗೊಂಬ ಇಲ್ಲಿ. ಯಾಕೆ ಇಷ್ಟೊಂದು ತಡ ಮಾಡಿದ್ಯಾ? ಬೇಗ ತಗೊಂಬರಕ್ಕಾಗಲ್ವ? ತಿಂಡಿನ ಬೇಗ ಮಾಡ್ಕೊಂಬರಕ್ಕಾಗಲ್ವ ನಿನಗೆ? ಒಂದ್ ಸ್ವಲ್ಪ ಬೇಗ ಎದಳ್ಬೇಕು, ತಿಂಡಿ ಮಾಡಬೇಕು, ಮನೆ ಕೆಲಸ ಎಲ್ಲ ಮಾಡ್ಬೇಕು ಅನ್ನೋ ಜ್ಞಾನ ಬೇಡವಾ ನಿನಗೆ? ಅಯ್ಯೋ, ಇದೊಳ್ಳೆ ಕತೆ ಆಗೋತ್ತಲ್ಲ ಇವತ್ತಿಂದ. ಅದೇ ಆಯ್ತಲ್ಲ, ತಿಂಡಿ ತಗೊಳ್ಳಿ ಇವಾಗ. ಸುಮ್ನೆ ಯಾಕೆ ಚರ್ಚೆ ಮಾಡಿ ಏನ್ ಪ್ರಯೋಜನ ಬಂತು? ಏನ್ ಮಾಡಿದ್ಯಮ್ಮ ತಿಂಡಿ? ಇದಾಕೆ ಚಪಾತಿನೂ ಪಲ್ಯ ಮಾಡಿದ್ಯಾ? ಯಾಕೆ ನಾನು ಹೇಳಿದ್ದೇನು ನಿನಗೆ ಇಡ್ಲಿನ ದೋಸೆನೋ ಏನಾರ ಮಾಡ್ಬೇಕು ಅಂತ ತಾನೆ ಹೇಳಿದ್? ನಾನು ಚಪಾತಿ ಯಾಕೆ ಮಾಡ್ಕೊಂಡ್ ಬಂದಿದ್ಯಾ? ಅಲ್ಲ, ನಾನು ಹೇಳಿದ್ ಮಾಡ್ಲೇಬೇಕು ಅಂತ ಏನಿಲ್ಲ ಅಂತನ. ನಾನ್ ಹೇಳಿದ್ ಯಾಕೆ ಮಾಡ್ಬೇಕು? ಇವ್ರು ಹೇಳಿದ್ದು ನನಗೆ ಇಷ್ಟ ಬಂದಂಗ ನಾನು ಮಾಡ್ಕೊಂಡ್ ಬರ್ತೀನಿ ಅಂತ ಮಾಡ್ತಿದ್ಯಾ ಅಲ್ವಾ ನೀನು? ಸರಿ ಸರಿ ಆಯ್ತು. ಈ ಮನೇಲಿ ನಂದು ಇನ್ನೇನ್ ನಡೆಯುತ್ತೇಳು? ಎಲ್ಲ ನಿಮ್ದೇನೆ. ನಿಮ್ಗೆ ಇಷ್ಟ ಬಂದಂಗ ಏನೇನೋ ಮಾಡ್ತಿದ್ದೀರಾ. ನಾನು ಏನಂದ್ರೆ ಸುಮ್ನೆ ಈ ಮನೇಲಿ ಒಂದ್ ಮೂಲೆಯಲ್ಲಿ ಕುಂತಿರ್ಬೇಕು ಅಷ್ಟೇ. ನನ್ಗೇನ್ ಬೆಲೆ ಇಲ್ಲ, ಒಂದ್ ಗೌರವ ಇಲ್ಲ. ನಿಮ್ಗೆ ಇಷ್ಟ ಬಂದಂಗೆಲ್ಲ ನೀವು ಆಡ್ತಿರ್ತೀರಾ. ನೋಡಿಯತ್ತೆ, ನಾನು ಬಹಳ ಗೌರವ ಕೊಟ್ಟು ಬೆಲೆ ಕೊಟ್ಟು ಮಾತಾಡ್ತಿದ್ದೀನಿ ನಿಮ್ಗೆ. ಯಾಕೆ ಅತಿಯಾಗಿ ಮಾತಾಡ್ತಿದ್ದೀರಾ ನೀವು? ಎಷ್ಟೇ ದಿವಸ ನಿಮ್ದು ನಾನು ನೋಡೋದು? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಲ್ಲ? ಅಲ್ಲ, ನನಗೂ ನೋವು ಹುಷಾರಿಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನ್ ನಿಮ್ಗೆ ದಿನ ಅಲ್ಲೂ ನೀವ್ ಹೇಳಿದ ಟೈಮಿಗೆನೆ ಮಾಡ್ಬೇಕು ಅಂತ ಏನಿಲ್ಲ, ಸರಿನಾ? ಇಷ್ಟ ಆದ್ರೆ ಊಟ ಮಾಡಿ, ಇಲ್ಲ ಅಂದ್ರೆ ಏನ್ ಪರವಾಗಿಲ್ಲ. ಬೇಕಾದ್ರೆ ನೀವು ಬೇರೆ ಕಡೆನೆ ಹೋಟ್ಲಲ್ಲೇ ಹೋಗ್ಬಿಟ್ಟು ನೀನ್ ತಿಂಡಿ ತಿನ್ಕೊಂಡ್ ಬನ್ನಿ, ಊಟ ಮಾಡ್ಕೊಂಡ್ ಬನ್ನಿ. ಬೇಡ ಅಂತ ನಾವ್ ಹೇಳ್ತಿಲ್ಲ, ಸರಿನಾ? ನಾನ್ ಏನೋ ನನಗೆ ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ. ನಮ್ಮ ಅತ್ತೆಗೆ ಮೊದ್ಲು ತಿಂಡಿ ತಗೊಂಡು ಕೊಡ್ಬೇಕು ಅಂತ ನಾನು ಇಷ್ಟೊಂದೆಲ್ಲ ರಿಸ್ಕ್ ಎಲ್ಲ ತಗೊಂಡು ಮಾಡ್ಕೊಂಡ್ ಬಂದ್ ಕೊಟ್ರೆ ನೀವು ದುರಂಕಾರದಿಂದ ಮಾತಾಡ್ತಿರಲ್ಲ. ಯಾಕೆ ಈ ರೀತಿ? ನಿಮ್ ಕೈಯಾರೆ ನೀವೇನೆ ನಿಮ್ ಬೆಲೆ, ನಿಮ್ ಗೌರವ ಎಲ್ಲದನ್ನು ಹಾಳು ಮಾಡ್ಕೊಳ್ತಿದ್ದೀರಾ. ಅದೊಂದು ಮರಿಬೇಡಿ ನೀವು. ಎಷ್ಟೊಂದೆಲ್ಲ ವ್ಯಾಲ್ಯೂ, ಎಷ್ಟೊಂದೆಲ್ಲ ಗೌರವ ಕೊಡ್ತಿದ್ದೀನಿ ನನ್ನ ಅತ್ತೆ ಅಂತ. ನಮ್ಮ ಅಮ್ಮ ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಮೊದ್ಲೆಲ್ಲಾನು ನಾನು. ಇತ್ತೀಚೆಗೆ ಯಾಕ ನೀವು ಇವ್ರದ್ದು ಮಾತು ಕೇಳ್ಕೊಂಡ್ಬಿಟ್ಟು ಏನೋ ಒಂಥರ ಮಾಡೋದು, ಏನೋ ಒಂಥರ ಮಾತಾಡೋದು ಕಲ್ತ್ ಬಿಟ್ಟಿದ್ದೀರಾ. ಇದು ನಿಮ್ಗೆ ಒಳ್ಳೇದಲ್ಲ, ನಿಮ್ಗೆ ಗೌರವ ಕೊಡಲ್ಲ, ನಿಮ್ಗೆ ಶ್ರೇಯಸ್ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಅಯ್ಯೋ 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 ಅಯ್ಯೋ, ನೋಡಮ್ಮ ಶಶಿ, ನಿನ್ನಿಂದ ಏನು ನಾನು ಬುದ್ಧಿ ಕಲಿಸ್ಕೋಬೇಕಂತ ಏನಿಲ್ಲ, ಕಲಿಬೇಕಾಗಿಲ್ಲ. ನಮ್ಮನ್ನೆಲ್ಲನೇ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲಾರು ಕೂಡ ನನಗೆ ಚೆನ್ನಾಗಿ ಬುದ್ಧಿ ಕಲಿಸಿದ್ದಾರೆ, ಆಯ್ತಾ? ನೀನ್ ಮೊನ್ನೆ ಬಂದವಳು ನನಗೆ ಹೇಳಕ್ ಬರ್ಬೇಡ. ನಿಂಗೆ ಎಷ್ಟಾಯ್ತು ಅಷ್ಟು ಕೆಲಸ ಮಾಡೋದು ನೋಡು ನೀನು, ಆಯ್ತಾ? ಆದ್ರೆ ತಿಂಡಿ ಮಾಡಿ ಹಾಕು. ಆಗ್ಲಿಲ್ಲ ಅಂದ್ರೆ ನಮಗ್ ಗೊತ್ತೈತೆ, ನಾನೇ ಮಾಡ್ಕೊಂಡು ತಿಂತೀನಿ. ನನ್ನ ಮಂದಿ ನನಗೇನ್ ಮಾಡ್ಕೊಂಡು ತಿನ್ನೋದಕ್ಕೇನು ಯಾರ ಹತ್ರ ಏನ್ ಕೇಳ್ಬೇಕಾಗಿನ್ನ, ಸರಿನಾ? ದಿಲೀಪ, ನೋಡ, ಕರೆಕ್ಟ್ ಆಗಿ ನಾನು ಹೇಳಿದ ಟೈಮಿಗೆ ತಿಂಡಿ ಊಟ ಅಡಿಗೆ ಎಲ್ಲ ಮಾಡ್ಬೇಕು. ನಾನು ಹೇಳಿದ ಮಾತು ಕೇಳ್ಕೊಂಡು ಇರ್ಬೇಕು ಅಷ್ಟೇ. ಅದನ್ನ ಬಿಟ್ಬಿಟ್ಟು ನಿಮ್ಗೆಲ್ಲ ಇಷ್ಟ ಬಂದಂಗೆ ಈ ಮನೇಲಿ ಮಾಡ್ತೀರಂದ್ರೆ ಈ ಮನೇಲಿ ನೀವು ಇರ್ಬೇಡ್ರಿ, ಸುಮ್ನೆ ಹೋಗ್ಬಿಡ್ರಿ ನಿಮ್ ಪಾಡಿಗೆ ನೀವು, ಸರಿನಾ? ನಾನ್ ನೋಡುವ, ಇದು ನಮ್ಮ ಅಪ್ಪ ಮನೆ ಕಟ್ಸಿರೋದು, ನಿಮ್ಮ ಅಪ್ಪನೂ ಕಟ್ಸಿರೋದಲ್ಲ. ನಿಮ್ಮ ಅಪ್ಪನ ಮನೆ ಅಲ್ಲ, ನಮ್ಮ ಅಪ್ಪನ ಮನೆ ಇದು. ನಾನ್ ಹೇಳ್ದಾಗ ಮಾತು ಕೇಳ್ಬೇಕು ಅಷ್ಟೇ. ಜಾಸ್ತಿ ಜಂಬ ಏನಾದ್ರು ಮಾಡಿದ್ರೆ ನಮ್ಮ ಅಪ್ಪಂಗ್ ಫೋನ್ ಮಾಡಿ ಕರೆದು ಬಿಡ್ತೀನಿ, ನಮ್ಮ ಅಣ್ಣ ತಮ್ಮಂದ್ರಿಗೆ ಎಲ್ಲಾರ್ಗು. ಇಲ್ಲಿ ನಮ್ಮ ತಮ್ಮ ನಿಂಗಣ್ಣ ಒಬ್ನೇ ಇರೋದಂತ ಎಲ್ಲಾರು ಎದುರಿಸ್ಕೊಂಡಿದ್ದೀರ ಅಲ್ವಾ? ಇನ್ನು ನಮ್ಮ ಅಣ್ಣ ಇದಾನೆ, ನಮ್ಮ ಅಪ್ಪ ಎಲ್ಲ ಇದಾರೆ ಅಂತ ನೀವು ಮರಿಬೇಡ್ರಿ. ನಿಮ್ ತಾತನ ಸವಾಸ ನೋಡಿದ್ಯಲ್ಲ ಏನಂತ? ಇದೇನಪ್ಪ ಇದು? ನಮ್ಮ ಅಮ್ಮ ನೋಡಿದ್ರೆ ನಮ್ಮ ತಾತನ್ ಕರಿತೀನಂತ ಹೇಳ್ತೈತೆ. ಯಪ್ಪ, ನಮ್ಮ ತಾತ ಸಿಕ್ಕಾಬಟ್ಟೆ ಕೋಪಿಷ್ಟ ಮೊದ್ಲೇ. ನಮ್ಮ ಅಪ್ಪನ ಮೇಲೆ ಸಖತ್ ರೇಗಾಡುತ್ತೆ ಮೊದ್ಲೇನೆ. ನಮ್ಮ ಅಪ್ಪಂಗೂ ನಮ್ಮ ತಾತನ್ ಕಂಡ್ರೆ ಆಗಲ್ಲ. ನಮ್ಮ ತಾತ ನಮ್ಮ ಅಪ್ಪಂಗೆ ಯಾವಾಗ್ಲೂ ಬೈತಾನೆ ಇರುತ್ತೆ. ನಮ್ಮ ಅಮ್ಮ ಏನೇನೋ ಚಾಡಿ ಹೇಳ್ಬಿಟ್ಟು ನಮ್ಮ ತಾತನ್ ಕರೆದ್ಬಿಟ್ರೆ ಏನಪ್ಪ ಮಾಡೋದು? ಅಮ್ಮ ಬಿಡಮ್ಮ ಹೋಗ್ಲಿ. ಪಾಪ ಅವಳಿಗೆ ಹುಷಾರಿಲ್ಲ ಅಂತ ಹೇಳದ್ನಲ್ಲ ನಾನು. ನಿನ್ ತಾತಂಗೆಲ್ಲ ಕರಿಬೇಡ, ಸುಮ್ಕಿರು. ಅವ್ರಿಗೇನು ಮಾಡಕ್ ಕರಿತೀಯ ನೀನು? ಮಾಡಕ್ ಕೆಲ್ಸ ಇಲ್ದಲೆ ಸುಮ್ಕಿರಮ್ಮ. ಯಾಕೆ ನಿಮ್ ತಾತ ಕಂಡ್ರೆ ಭಯನ ಅಷ್ಟು? ಎಲ್ಲಾರು ಸದರ ಮಾಡ್ಕೊಂಡಿದ್ರ ಅಲ್ವಾ? ಹಿಂಗೆ ಆಡ್ತೀರಿ. ಕರೀಲಿಲ್ಲ ಅಂದ್ರೆ ಕೇಳಿರ್ಬೇಕಾದ್ರೆ ನಿಮ್ಗೆ ಐತೆ ನಿಮ್ಗೆ. ಯಾಕೆ ಅತಿಯಾಗಿ ಆಡ್ತಿದ್ದೀರಾ ಎಲ್ಲಾರು ಸೇರ್ಕೊಂಡ್ಬಿಟ್ಟು ನೀವು? ನೋಡ್ರಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ನಿಮ್ಗೆ. ನಾನು ಎಲ್ಲಾರ್ಗು ಕೂಡ ಬೆಲೆ ಗೌರವ ಕೊಟ್ಟು ನಾನು ಎಷ್ಟು ಮರ್ಯಾದೆಯಿಂದ ಇದೆಯಾ ಅನ್ನಂತ ನನಗ್ ಮಾತ್ರ ಗೊತ್ತೈತೆ. ನಿಮ್ಮಮ್ಮ ಇವ್ರದ್ದು ಮಾತು ಕೇಳ್ಕೊಂಡ್ಬಿಟ್ಟು ಸುಮ್ನೆ ನನ್ನ ಮೇಲೆ ರೇಗಾಡೋದು,
ಸುಮ್ನೆ ಬೇಜಾರ್ ಮಾಡ್ಕೊಳೋದು, ಸುಮ್ನೆ ಕೋಪ ಮಾಡ್ಕೊಳೋದು, ಜಗಳ ಮಾಡೋದು ಇವೆಲ್ಲ ಮಾಡ್ತಿದ್ರೆ ನನ್ಗಂತೂ ಇಡ್ಸಲ್ಲ ಕಣ್ರಿ. ಸರಿನಾ? ಅಲ್ಲ ರೀ, ನನಗೆ ಇಷ್ಟು ದಿವಸ ಗೊತ್ತಿರಲ್ಲ ಇದು ಮಾವ ಕಟ್ಸಿರೋ ಮನೆ, ಮಾವನ ಮನೆ ಅನ್ಕೊಂಡೆ ನಾನು ಸುಮ್ನಿದ್ದೆ. ಆಯ್ತಾ? ಅತ್ತೆರ ಅಪ್ಪ ಕಟ್ಸಿರೋದು ಅತ್ತೆಯರ ಮನೆ ಅಂತ ನನಗೆ ಕರೆಕ್ಟ್ ಆಗಿ ಗೊತ್ತಿರಲ್ಲ ಕಣ್ರಿ. ಸರಿನಾ? ಆಯ್ತು ಬರ್ರಿ, ಅವರೇ ಬಾಯ್ ಬಿಟ್ಟೆ ಹೇಳ್ತಿದಾರೆ, ಇದ್ರೆ ಇರ್ರಿ ಚೆನ್ನಾಗಿ, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗಿ ನಿಮ್ ಪಾಡಿಗೆ ಅಂತ ಹೇಳ್ತಿದಾರೆ ಅಂದ್ಮೇಲೆ ನನಗೆ ಏನು ಇರೋದಕ್ಕೇನು ಇಷ್ಟ ಇಲ್ಲ ಕಣ್ರಿ ಈ ಮನೇಲಿ. ಆಯ್ತಾ? ಒಂದ್ ಹೇಳ್ತೀನಿ ಕೇಳ್ರಿ, ಗುಡ್ಸ್ಲು ಮನೆ ಇದ್ರೂನು ನೆಮ್ಮದಿ ಇರ್ಬೇಕು ಕಣ್ರಿ. ಅರಮನೆ ಇದ್ರೂನು ಕೂಡ ನೆಮ್ಮದಿ ಇಲ್ದಿದ್ ಮನೇಲಿ ಇದ್ದೇನು ಇಲ್ದಲೆ ಏನಕ್ಕೂ ಪ್ರಯೋಜನ ಇಲ್ಲ. ಗುಡ್ಸ್ಲು ಮನೆ ಇದ್ರೂನು ನಾವು ನೆಮ್ಮದಿ ಆಗಿರ್ಬೋದು. ಬರ್ರಿ ಹೋಗೋಣ ಸುಮ್ನೆ. ಏ ಶಶಿ, ಶಶಿ ಸುಮ್ಮನಿರೆ ಶಶಿ, ಯಾಕೆ ಈ ರೀತಿ ಎಲ್ಲ ಕೋಪ ಮಾಡ್ಕೊಂತಿದ್ಯಾ? ಅಮ್ಮ ಹಿಂಗೆ ಕಡೆ ಆಡೋದು, ಅಮ್ಮನ ಬಗ್ಗೆ ಗೊತ್ತಿದ್ದು ನೀನು ಈ ರೀತಿ ಎಲ್ಲ ಆಡ್ತಿದ್ಯಲ್ಲ ಶಶಿ, ಸುಮ್ಮನಿರೆ. ನನ್ನ ಮಾತು ಕೇಳಿ ಅರ್ಥ ಮಾಡ್ಕೊಳ್ಳೆ ಶಶಿ. ಅಮ್ಮಂಗೆ ಕೆಲವು ಟೈಮ್ ಹಿಂಗೆ ಕೋಪ ಬಂದ್ಬಿಡುತ್ತೆ. ನೋಡಪ್ಪ, ನೋಡು ನೀನ್ ಹೆಂಡತಿ ಯಾವ ರೀತಿ ಎಲ್ಲ ಮಾತಾಡ್ತಿದ್ದಾಳಂತ. ನಾನೇನು ಮನೆ ಬಿಟ್ಟೇನು ಹೋಗ್ರಿ ಅಂತ ಹೇಳ್ತಿಲ್ಲ. ನನ್ಕಿಂತ ಮುಂಚೆನೇ ನಿನ್ ಹೆಂಡತಿಗೆ ಆಸೆ ಐತೆ, ನಿನ್ಗೆ ಏನಾದ್ರೂ ಮಾಡ್ಬಿಟ್ಟು ಈ ಮನೆ ಬಿಟ್ಟು ಆಚೆ ಕಡೆ ಕರ್ಕೊಂಡು ಹೋಗ್ಬಿಡೋಣಂತ. ನಾನಂದ್ರೆ ಇಕ್ಕಟ್ಟು ಮಾಡ್ತಿದ್ದೀನಲ್ಲ ಎಲ್ಲಾರ್ಗು, ನಾನಂದ್ರೆ ಎಲ್ಲಾರ್ಗು ಬೇಜಾರು, ಕೋಪ, ಹಿಂಸೆ. ಆದ್ರೆ ನಿನ್ನ ಹೆಂಡತಿಗೆ ಇಲ್ಲಿ ಇಕ್ಕಟ್ಟು ಸಿಕ್ಕಾಪಟ್ಟೆ ನಾನಿದ್ರೆ. ಹಂಗಾಗಿ ಹೋಗ್ಬಿಟ್ರೆ ನನ್ ಗಂಡಗೊಬ್ಬನಿ ಕರ್ಕೊಂಡು ಹೋಗ್ಬಿಟ್ರೆ ಅತ್ಲಾಗಿ ನೆಮ್ಮದಿಯಾಗಿರ್ಬೋದಲ್ಲ. ಇವ್ರಿಗೆ ಕಟ್ಕೊಂಡು ನಮ್ಗೇನಾಗ್ಬೇಕಾಯ್ತೆ? ನಮ್ಮ ಅತ್ತೆ ಇದ್ರೆ ತಿಂಡಿ ಮಾಡು, ಊಟ ಮಾಡು, ಅಡಿಗೆ ಮಾಡು, ಎಲ್ಲೂ ಹೋಗ್ಬೇಡ, ಮನೆ ಹತ್ರ ನೀರ್ಬೇಕು, ಕೆಲಸ ಮಾಡಬೇಕು ಅಂತ ಹೇಳ್ತಿರ್ತಾರೆ. ನನ್ ಗಂಡಂಗೆ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ರೆ ನಾನೇ ರಾಣಿ, ನಾನ್ ಹೇಳ್ದಂಗೆನೆ ಎಲ್ಲ ನಡೆಯುತ್ತೆ ಅಂತ ನೀನ್ ಹೆಣ್ತಿದ್ದು ಉದ್ದೇಶ ಅಷ್ಟೇ. ಹೋಗು ಹೋಗು, ನೀನ್ ಹೆಣ್ತಿ ಮಾತು ಕೇಳ್ಕೊಂಡು ಹೋಗು, ಗೊತ್ತಾಗುತ್ತೆ ನಿನ್ಗೂ ಜೀವನ ಏನಂತ. ನಮಗ್ ಬಿಟ್ಟಿರಕ್ಕೆ 2 ದಿವಸನೂ ಆಗಲ್ಲ ನಿನ್ ಕೈಲಿ, ಅದಂತೂ ಅರ್ಥ ಮಾಡ್ಕ. ನೋಡಿಯತ್ತೆ, ನೀವು ಈ ರೀತಿ ಎಲ್ಲ ನಮ್ಗೆ ಆಡ್ಕೋಬೇಡ್ರಿ, ಸರಿನಾ? ಆಯ್ತು, ನನ್ ಗಂಡನ ಕೈಲಿ ಆಗಿಲ್ಲ ಅಂದ್ರೂ ದುಡ್ಡು ತಿನ್ನೋದಕ್ಕೆ ಶಕ್ತಿ ಇಲ್ಲ ಅಂದ್ರೂ ನನಗ್ ಗೊತ್ತೈತೆ ದುಡಿಬೇಕು, ಹೆಂಗ್ ದುಡಿಬೇಕು, ಹೆಂಗೆ ನಾನ್ ಸಂಸಾರ ಮಾಡ್ಬೇಕು, ಹೆಂಗೆ ನಿಮ್ಗಿಂತ ಮನೆ ಹೆಂಗ್ ಕಟ್ಬೇಕು, ಯಾವ ರೀತಿ ಇರ್ಬೇಕು ಅಂತ ನಮಗೂ ಚೆನ್ನಾಗ್ ಗೊತ್ತೈತೆ. ಸರಿನಾ? ನೀವ್ ಈ ರೀತಿ ಎಲ್ಲ ನನ್ ಗಂಡಂಗೆ ಆಡ್ಕೊಳಕ್ ಹೋಗ್ಬೇಡ್ರಿ ನೀವು. ಶಶಿ ಶಶಿ ಸುಮ್ಮನಿರು ಶಶಿ, ಏನು ಮಾತಾಡ್ಬೇಡ. ಅಮ್ಮ ಇದೇ ರೀತಿ ಆಡೋದು, ಸುಮ್ಮನಿರು. ಕೆಲವು ಟೈಮು ಅಮ್ಮಂಗೆ ಕೋಪ ಬಂದ್ಬಿಟ್ರೆ ಹಿಂಗೆ ಬೇಜಾರು ಮಾಡ್ಕೊಳೋದು. ನೀನು ಯಾಕೆ ಅಮ್ಮನ ಮಾತೆಲ್ಲ ಮೀರ್ತಿ ಅಂತೆ? ಅಮ್ಮನ ಮಾತು ಏನಾಯ್ತು ಅದನ್ನ ಕೇಳಬೇಕು ತಾನೇ? ಅಲ್ಲ ರೀ, ಈಗ ಹೇಳೋದು ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಅವ್ರ ಮಾತೇನು ನಾನು ಕೇಳದಲ್ಲೇ ಹೆಂಗಿರಲ್ಲ. ಅವ್ರು ಏನ್ ಹೇಳ್ಕೊಡ್ತಾರೋ ಹಂಗೆ ಹೇಳ್ತೀನಿ, ನಾನು ಹಂಗೆ ಇರ್ತೀನಿ, ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಅಲ್ಲ ಕಣ್ರಿ, ನಿಮ್ ಚಿಕ್ಕಪ್ಪರು ಮೊನ್ನೆ ಬಂದಿದ್ರು, ಅವರು ಮಟನ್ ಸಾಂಬಾರ್ ತಗೊಂಡು ಮನೆ ಹತ್ರ ಅಷ್ಟೊಂದು ಗೌರವದಿಂದ ಬೆಲೆ ಕೊಟ್ಬಿಟ್ಟು ತೂಕ ಒಂದು ನಮ್ಮವರು ಅನ್ನೋ ಒಂದು ಇದರಿಂದ ಗೌರವದಿಂದ ಬಂದಿದ್ರು ತಾನೆ. ಸುಮ್ನೆ ನಾವು ಮಟನ್ ಸಾಂಬಾರ್ ಇಸ್ಕೋಬೇಕು, ಚೆನ್ನಾಗಿ ಮಾತಾಡಿಸ್ಬೇಕು, ಬನ್ನಿ ಊಟ ಮಾಡಿ ಕುತ್ಕೊಳ್ಳಿ ಬನ್ನಿ ಅಂತ ಗೌರವ ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ಮಟನ್ ಸಾಂಬಾರ್ ನಾವೆಲ್ಲ ತಿನ್ನಲ್ಲ, ಎಲ್ಲ ಮುಗ್ದಾದ್ಮೇಲೆ ಏನು ತಗೊಂಡ ಬಂದಿರ್ಬೇಕು, ಮನೆಯಿಂದ ಆಚೆ ಕಡೆ ಕಳ್ಸು, ಹೋಗೋದು ಕೇಳು, ಬೇಡ ಅಂತ ಹೇಳು, ಮಕ್ಕದ ಮೇಲೆ ಒಡೆಯಂಗೆ ಮಾತಾಡ್ ಕಳ್ಸು, ಈ ರೀತಿ ಎಲ್ಲ ಯಾಕ್ರಿ ಮಾತಾಡ್ಬೇಕು? ನಾನ್ ಯಾಕ್ರಿ ಕೆಟ್ಟವ್ರಾಗನ? ಅಲ್ಲ ಈ ರೀತಿ ಎಲ್ಲ ಹೇಳ್ಕೊಟ್ರೆ ಅಲ್ಲ, ಒಂದ್ ಅತ್ತೆಯರ ಮೇಲೆ ಒಂದ್ ಗೌರವ ಕೊಡ್ತೀನಿ. ಅವ್ರು ಮಕ್ಳ ಸೊಸೆಂದ್ರುಗಳಿಗೆ ಏನ್ ಬುದ್ಧಿ ಹೇಳ್ಕೊಡ್ಬೇಕು ಅದನ್ನ ಮಾತ್ರ ಹೇಳ್ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ಇಲ್ಲವೆಲ್ಲ ಕೆಟ್ಟ ಬುದ್ಧಿ ಎಲ್ಲ ಕಲಿಸ್ಕೊಟ್ರೆ ನಾನೆಲ್ಲ ಕಲಿಯೋರಲ್ಲ, ಸರಿನಾ? ನಾವುನು ನಮ್ಮ ಅಪ್ಪ ಅಮ್ಮ ಹಿರಿಯವ್ರ ಹತ್ರ, ಕಿರಿಯವ್ರ ಹತ್ರ, ದೊಡ್ಡವ್ರ ಹತ್ರ ಏನ್ ಬೆಲೆ ಕೊಡ್ಬೇಕು, ಎಷ್ಟು ಗೌರವದಿಂದ ನಡ್ಕೋಬೇಕಂತ ನಮ್ಗೆ ಚೆನ್ನಾಗಿ ಬುದ್ಧಿ ಹಾಕಿ ಕಳ್ಸಿದಾರೆ, ಸರಿನಾ? ಅವ್ರಂಗೇನು ಹೆಂಗ್ ಬೇಕಂಗೆ ಗೌರವ ಇಲ್ದಂಗೆ ನಡ್ಕೊಳೋದು ನಮ್ಗೆ ಇಷ್ಟ ಆಗಲ್ಲ ಕಣ್ರಿ. ನೋಡ್ದ ಇವಳಿಗೆ ಎಷ್ಟೈತೆ ದುರಂಕಾರ ಅಂತ. ಏ ದಿಲೀಪ, ನಾನೇನು ಅವೆಲ್ಲ ಮಾತಾಡಲ್ಲ ಕಣ, ನೀನ್ ಹೆಂಡತಿಗೆ ಹೇಳ್ಬಿಡು. ಸುಮ್ನೆ ಇಲ್ದವೆಲ್ಲ ಚಾಡಿ ಹೇಳೋದು, ಸುಳ್ಳು ಹೇಳೋದು ಚೆನ್ನಾಗಿ ಕಲ್ತಾಳ ನೀನ್ ಹೆಂಡತಿ. ಇಲ್ದವೆಲ್ಲ ಹೇಳ್ಬಿಟ್ರೆ ಆಯ್ತು. ಈಗಲ್ಲ ಇದ್ರೆ ಇರ್ರಿ, ಇಲ್ಲಾಂದ್ರೆ ಹೋಗ್ಬಿಡಿ ನಮ್ಮ ಮನೆ ಬಿಟ್ಟು. ನನ್ಗೆ ಇಷ್ಟಾನೇ ಇಲ್ಲ, ನಿಮ್ಮಿಬ್ರು ಕಂಡ್ರೆ ನನ್ಗೆ ಬಹಳ ಕೋಪ ಬರ್ತೈತೆ. ನೀನ್ ಹೋಗ್ಬಿಡು, ನಿಮ್ಮ ಅಪ್ಪಂಗೂ ಕಳಿಸ್ತೀನಿ. ಇದು ಈ ಆಸ್ತಿ ಪಾಸ್ತಿ ಎಲ್ಲದನ್ನು ನಮ್ಮ ಅಪ್ಪನ ಹೆಸರಲ್ಲಿ ಇರೋದು, ನಮ್ಮ ಅಪ್ಪ ಮಾಡಿರೋದು. ನಿಮ್ಮ ಅಪ್ಪಂದು ಇದ್ರೆ ಒಂದ್ 2-3 ಎಕರೆ ಇರ್ಬೇಕು ಅಷ್ಟೇನೆ. ಅದು ಬಿಟ್ರೆ ಈ ಪ್ರತಿಯೊಂದು ಆಸ್ತಿ ಮನೆ ಎಲ್ಲದನ್ನು ಕೂಡ ನಮ್ದೇ ಇರೋದು, ಆಯ್ತಾ? ಇದ್ರೆ ಇರ್ರಿ, ಇಲ್ಲಾಂದ್ರೆ ನೀನು ನಿಮ್ಮ ಅಪ್ಪನೂ ಹೋಗ್ಬಿಡ್ರಿ. ನನ್ನ ತಮ್ಮಂದ್ರುಗಳಿಗೆಲ್ಲ ಕರ್ಕೊಂಡು ನನಗೆ ಚೆನ್ನಾಗ್ ಗೊತ್ತೈತೆ ಜೀವನ ಮಾಡೋದೇನಂತ. ಯಾಕ ಬರ್ತಾ ಬರ್ತಾ ಬಲು ಅತಿ ಆಗೋಯ್ತು. ನಾನು ಏನು ನಿಮ್ಮ ಅಪ್ಪನ ಗೌರವ ಕೊಡ್ಬೇಕು, ಬೆಲೆ ಕೊಡ್ಬೇಕು, 4 ಜನ ಆಡ್ಕೊಳ್ತಾರೆ ಅಂತ ನಾನು ಬಹಳ ಸಹಿಸ್ಕೊಂಡಿದ್ದೆ ಇಷ್ಟ ದಿವಸದಿಂದ. ಇನ್ಮೇಲಿಂದ ಆಗಲ್ಲ ಯಾವುದೇ ಕಾರಣಕ್ಕೂ. ನನ್ನ ತಮ್ಮಂದ್ರುಗಳಿಗೆಲ್ಲ ಕರ್ಕೊಂಡು ಇಲ್ಲಿ ಇರ್ತೀವಿ, ಹೋಗ್ರಿ. ನಮ್ಮ ಅಪ್ಪಂಗ್ ಮೊದ್ಲು ಫೋನ್ ಮಾಡ್ಬೇಕು. ನಮ್ಮ ಅಪ್ಪಂಗ್ ಫೋನ್ ಮಾಡ್ಬಿಟ್ಟು ಮೊದ್ಲು ಕರಿತೀನಿ. ಈ ರೀತಿ ಎಲ್ಲ ನಡೀತೈತ್ ಕಣಪ್ಪ, ಈ ರೀತಿ ದೌರ್ಜನ್ಯ ಆಗ್ತೈತ್ ನನ್ನ ಮೇಲೆ, ಪಾರಪ್ಪ ಅಂತ ಕರಿತೀನಿ. ಅಯ್ಯೋ, ಇದ್ದಿದ್ದಂಗೆ ಹೇಳಿದ್ರೆ, ಸತ್ಯವಾಗಿದ್ರೆ ನಿಯತ್ತಾಗಿದ್ರೆ ಹಿಂಗೆ ಕೋಪ ಮಾಡ್ಕೊಂಡೆಲ್ಲ ಇನ್ನೇನ್ ಮಾಡ್ತೀರಾ? ಹೆಂಗ ನನ್ನ ಸೊಸೆ ಒಳ್ಳೆವಳು, ಒಳ್ಳೆ ಬುದ್ಧಿ ಐತಿ ಅಂತ ಖುಷಿ ಪಡ್ತಿಲ್ಲ, ಇನ್ನೂ ಕೆಟ್ಟ ಬುದ್ಧಿ ಕಲ್ಸಕ್ ನೋಡ್ತಿರಲ್ಲ. ನಿಮ್ಗೆ ತಿನ್ನಿ ಇನ್ನೇನ್ ಬುದ್ಧಿ ಬರುತ್ತೆ ನಿಮ್ಗೆ, ಇನ್ನೂ ಅನುಭವಿಸ್ತೀರಾ ನೀವು, ಸರಿನಾ? ಈಗೇನೋ ಒಳ್ಳೆ ಟೈಮ್ ಐತಂತ ಸುಮ್ನೆ ಮಾತಾಡೋದಲ್ಲ ಅತ್ತೆ.
ಎಲ್ಲಾರ್ಗು ಕೂಡ ಭಗವಂತ ಕೊಟ್ಟು ನೋಡ್ಕೊಳ್ತಾನಂತೆ, ಕಿತ್ಕೊಂಡು ನೋಡ್ಕೊಳ್ತಾನಂತೆ. ಒಳ್ಳೆ ಭಗವಂತ ಚೆನ್ನಾಗಿ ಕೊಟ್ಟಿದ್ದಾನೆ ನಿಮ್ಗೆ, ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟಿದ್ದಾರೆ. ದುರಂಕಾರ ಬಿಟ್ಬಿಟ್ಟು ಚೆನ್ನಾಗಿರೋದ್ ಕಲೀರಿ, ಎಲ್ಲಾರ ಜೊತೆನೂ ಕೂಡಿ ಬಾಳಿ. ಅದನ್ನ ಬಿಟ್ಬಿಟ್ಟು ಎಲ್ಲಾರ್ಗು ಕೂಡ ಕಾಲ್ ಎಳೆಯೋದು, ಮನ್ಸಿಗೆ ನೋವು ಮಾಡೋದು, ಬೇಜಾರು ಮಾಡ್ಸೋದು, ನಿಮ್ಗೆ ಅಧಿಕಾರ ಐತೆ ನೀವು ಶ್ರೀಮಂತರಂತ ಎಲ್ಲಾರ್ಗು ಬೈಯೋದು, ಇವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಭಗವಂತ ನೋಡ್ತಿರ್ತಾನೆ ಮೇಲ್ಗಡೆ, ಸರಿನಾ? ಯೋ 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 ನಿನ್ನಿಂದ ನಾನು ಎಲ್ಲ ಕಲಿಬೇಕು ನೋಡು. ನೀನ್ ಹೇಳ್ಬಿಟ್ಟಂಗೆ ನಾನು ಮಾತು ಕೇಳ್ಬೇಕಾ? ನೀನ್ ಹೇಳ್ದಂಗೆಲ್ಲ ನಾನು ಕೇಳ್ಬಿಡ್ಬೇಕಾ? ಆ ಲೇ ದಿಲೀಪ, ನೀನ್ ಹೆಂಡತಿಗೆ ಹೇಳ್ಬಿಡು, ನನ್ಗೆಲ್ಲ ಉಪದೇಶ ಮಾಡಕ್ ಬರಬೇಡ. ನೀನ್ ಚೆನ್ನಾಗಿರೋದು ಕೇಳ್ಬಿಡು, ಸರಿನಾ? ಅಮ್ಮ, ನೀನ್ ಗಂಡನ್ ಬುದ್ಧಿ ಹೇಳ್ಕೊಂಡ್ಬಿಟ್ಟು ನೀನು ನಿನ್ ಗಂಡ ಚೆನ್ನಾಗಿರಮ್ಮ, ನನ್ನ ಮುಂದೆ ಏನು ಹೇಳಕ್ ಬರಬೇಡ್ರಿ. ನನಗ್ ಗೊತ್ತೈತೆ ಹೆಂಗಿರ್ಬೇಕು, ಯಾರ ಹತ್ರ ಹೆಂಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಪ್ರತಿಯೊಂದು ನನಗ್ ಗೊತ್ತೈತೆ. ನಿಮ್ಮಿಂದ ಏನ್ ಕೇಳ್ಕೊಂಡು ಇರ್ಬೇಕಂತ ಏನಿಲ್ಲ, ಸರಿನಾ? ನಿಮ್ದು ಎಷ್ಟು ಕೆಲಸ ಆಯ್ತು ಅಷ್ಟು ಮಾಡ್ಕೊಂಡು ತೆಪ್ಪಿದ್ರೆ ನನಗೂ ಒಳ್ಳೇದು, ನಿಮ್ಗೂ ಒಳ್ಳೇದು. ಅದನ್ನ ಬಿಟ್ಬಿಟ್ಟು ಇಲ್ದವೆಲ್ಲ ಜಂಬ ಮಾಡಕ್ ಬಂದ್ರಿ ಅಂದ್ರೆ ನನಗ್ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ ನೋಡ್ರಿ. ಒಳ್ಳೆ ಮಾತಲ್ಲಿ ಹೇಳ್ತಿದೀನಿ.